ಎಲ್ರಿಗೂ ನಮಸ್ಕಾರ. ಶಿವಮೊಗ್ಗ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಅದರಲ್ಲ ಗೀತಾ ಶಿವರಾಜ್ಕುಮಾರ್ ಅವರು ಕ್ಯಾನ್ವಾಸ್ ಟೈಮ್ ಕಂಪ್ಲೀಟ್ ಆಗೋಕ್ಕಿಂತ ಬಿಫೋರ್ ಒಂದು ಸಮಾವೇಶ ಹಮ್ಮಿಕೊಂಡಿರ್ತಾರೆ. ಆ ಸಮಾವೇಶ ಒಳಗೆ ಒಂದೆರಡು ವರ್ಡಿಂಗ್ಸ್ ಅವ್ರು ಹೇಳ್ತಾರೆ. ಅಂದರೆ ಒಬ್ಬ ಅಭ್ಯರ್ಥಿಯಾಗಿ ಭಾಷಣ ಮಾಡ್ತಿರ್ತಾರಲ್ಲ, ಆವಾಗ ಬಹುಶಃ ಅವ್ರ ಭಾಷಣದೊಳಗೆ ಪ್ರಬುದ್ಧತೆ ಇರಲಿಲ್ಲ ಅಂತ ಒಂದು ಅನ್ಸಾಕತ್ತೈತಿ. ಯಾಕಪ್ಪ ಅಂತಂದ್ರೆ ನಮ್ಮ ರಾಜೀವ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಅವರು ನಮ್ಮ ವುಮೆನ್ಗೆ, ನಮ್ಮ ಹೆಣ್ಣು ಮಕ್ಕಳಿಗೆ, ಅವರಿಗೂ ಎಲ್ಲ ಸಮವಾಗಿರ್ಬೇಕು ಅಂತ ಹೇಳ್ಬಿಟ್ಟು 33.3% ಮೀಸಲಾತಿಯನ್ನ ನಮ್ಮ ಹೆಣ್ಮಕ್ಳಿಗೆ ತಂದ್ರು. ಅದಕ್ಕಿಂತ ಮುಂಚೆ ಮೀಸಲಾತಿ ಅಂತ ನಮ್ಮ ಹೆಣ್ಮಕ್ಳಿಗೆ ಇರ್ಲಿಲ್ಲ. ಈಗ ಇದು ಪಂಚಾಯತಲ್ಲೇ ನಮ್ಮ ಹೆಣ್ಮಕ್ಳಿಲ್ಲ ಅಂತಂದ್ರೆ ಅವ್ರು MLA ಆಗೋದು ಹೆಂಗೆ, MP ಆಗೋದು ಹೆಂಗೆ ಅನ್ನೋ ಒಂದು ಕಾರಣದಿಂದ ರಾಜೀವ್ ಗಾಂಧಿ ಅವರು ಅದನ್ನ ತಗೊಂಡು ಬಂದ್ರು. ಅನುಷ್ಠಾನ ಮಾಡಿದಾಗ ನಮ್ಮ ಹೆಣ್ಮಕ್ಳಿಗೆ ತುಂಬಾ ಒಳ್ಳೆಯದಾಯ್ತು. ಇದಾಗಿದ್ದು 1992 ಸೊ ಅದಾದ್ಮೇಲೆ ನಮ್ಮ ಹೆಣ್ಮಕ್ಳು ಎಲ್ಲಿಂದ ಎಲ್ಲಿಗೂ ರೀಚ್ ಆಗ್ಬಿಟ್ರು. ಬಹಳ ಧೈರ್ಯ, ಶಕ್ತಿವಂತರು. ಅವರು ಮಾತಾಡೋ ಬರದೊಳಗೆ ಮಹಿಳೆಯರಿಗೆ 33.3 ಮೀಸಲಾತಿ ಕೊಟ್ಟವರು ರಾಜೀವ್ ಗಾಂಧಿಯವರು ಅಂತ ಹೇಳ್ತಾರೆ. 1992 ರಾಜೀವ್ ಗಾಂಧಿಯವರು ಮಹಿಳೆಯರಿಗೆ 33.3 ಮೀಸಲಾತಿ ಕೊಡ್ತಾರ ಅಂತ ಹೇಳ್ತಾರೆ. ನಾನು ಆಗಲ್ಲಿ ಹೇಳಿದ್ನಲ್ಲ, ಪಾರ್ಲಿಮೆಂಟಿಗೆ ಪ್ರವೇಶ ಮಾಡಬೇಕಂತಿರೋ ಒಬ್ಬ ಅಭ್ಯರ್ಥಿ ಇತಿಹಾಸನ ಅಭ್ಯಾಸ ಮಾಡಬೇಕಾಗತ್ತೆ. ಯಾಕಂತಂದ್ರೆ 1992 ರಾಜೀವ್ ಗಾಂಧಿಯವರು ಇರಲಿಲ್ಲ. 1991 ದುರ್ಮರಣಕ್ಕೀಡಾಗ್ತಾರೆ. ಸೊ ಅದಕ್ಕಿಂತ ಬಿಫೋರ್ ಅವ್ರು ಏನಾದರೂ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿರ್ಬೋದು. ನಾನು ಕೊಟ್ಟಾರ ಅಂತ ಹೇಳಕತ್ತಿಲ್ಲ, ಕೊಟ್ಟಿರಬಹುದು. ಯಾಕಂತಂದ್ರೆ ಆ ಥರ ಅಮೆಂಡ್ಮೆಂಟು ಯಾವ ಸರ್ಕಾರ ಮಟ್ಟದೊಳಗೆ ಆಗಿಲ್ಲ. ಯಾವುದೇ ಅಮೆಂಡ್ಮೆಂಟು ಅಂದರೆ ಯಾವುದೂ ಬಿಲ್ ಆಗಿಲ್ಲ ಮಹಿಳಾ ಮೀಸಲಾತಿಗೆ ಅಂಥೇಳಿ ಹೇಳ್ತೀನಿ. ಒನ್ ಬೈ ಒನ್ ಹೇಳ್ಕೊತ ಹೋಗ್ತೀನಿ. ಈ ಏನು 2023 ಕೇಂದ್ರದೊಳಗೆ BJP ಸರ್ಕಾರ ಇತ್ತಲ್ಲ, ನರೇಂದ್ರ ಮೋದಿಯವರು ಏನು ಪ್ರಧಾನಮಂತ್ರಿಗಳು ಅದರಲ್ಲ, ಇವರು ಒಂದು ಬಿಲ್ ಪಾಸ್ ಮಾಡ್ತಾರೆ, ಮಹಿಳೆಯರಿಗೆ 33.3 ಮೀಸಲಾತಿ ಕೊಡಬೇಕು ಅಂಥೇಳಿ. ಅದು ಎಲ್ಲಿಂದ ಅಪ್ಲಿಕೇಬಲ್ ಅಂತಂದ್ರೆ 2029 ಅದು ಇಂಪ್ಲಿಮೆಂಟ್ ಆಗಬೇಕು ಅಂತ ಹೇಳ್ತಾರೆ. ಮೂಗಿಗೆ ತುಪ್ಪ ಸವರೋ ಕೆಲಸ ಇದು. ಆಟ್ ಪ್ರೆಸೆಂಟು ಗೀತಾ ಶಿವರಾಜ್ಕುಮಾರ್ ಅವ್ರು ಏನು ಸ್ಟೇಟ್ಮೆಂಟ್ ಕೊಡ್ತಾರ, ಅದಕ್ಕೂ ನರೇಂದ್ರ ಮೋದಿ ಅವರು 2029 ಇಂಪ್ಲಿಮೆಂಟ್ ಆಗೋ ಮಹಿಳಾ ಮೀಸಲಾತಿಗೂ ಸಂಬಂಧ ಇಲ್ಲ. ಆದರೆ ಮಹಿಳಾ ಮೀಸಲಾತಿಗೆ ಕೆಲವೊಂದಿಷ್ಟು ಸಡಿಲಿಕೆಗಳು ಅದಾವೆ. ಅಂದ್ರೆ ಕಾರ್ಪೊರೇಟ್ ಲೆವೆಲ್, ಲೋಕಲ್ ಒಳಗೆ, ಅಂದರೆ ನಗರಸಭೆ, ಪುರಸಭೆ, ಗ್ರಾಮ ಪಂಚಾಯತಿ ಐತಲ್ಲ, ಅಲ್ಲಿ ಮಾತ್ರ 33.3 ಮಹಿಳಾ ಮೀಸಲಾತಿ ಕಡ್ಡಾಯ ಐತಿ. ಅಲ್ಲಿ ಬಿಟ್ಟರೆ ಮೇಲ್ಮಟ್ಟದೊಳಗೆ, ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದೊಳಗೆ ಮಹಿಳಾ ಮೀಸಲಾತಿ ಇನ್ನೂ ಯಾವುದೂ ಕಾನೂನು ಜಾರಿಗೆ ಬಂದಿಲ್ಲ. ನಾನು ಹೇಳಿದ್ದು ರಾಜಕೀಯವಾಗಿ ಮಾತ್ರ. ಇದನ್ನು ಬಿಟ್ಟರೆ ಇನ್ನು ಶೈಕ್ಷಣಿಕವಾಗಿ 33.3 ಮೀಸಲಾತಿ ಐತಿ. ಅದು ಬಿಟ್ಟರೆ ಬ್ಯಾಂಕಿಂಗ್ ಸೆಕ್ಟರ್, ಅಂದ್ರೆ ಕೋಆಪ್ರೇಟಿವ್ ಬ್ಯಾಂಕ್ ಐತಲ್ಲ, ಈ ಕೋಆಪ್ರೇಟಿವ್ ಬ್ಯಾಂಕ್ ಒಳಗೆ 33.3 ಮೀಸಲಾತಿ, ಅಂದ್ರೆ ಮಹಿಳೆಯರಿಗೆ ಅಲ್ಲಿ ಸ್ಥಾನ ಕೊಡಬೇಕು ಅಂತ ಐತಿ. ಈ ಎರಡನ್ನು ಬಿಟ್ಟರೆ ಪೊಲಿಟಿಕಲಿ, ರಾಜಕೀಯವಾಗಿ ಮಹಿಳೆಯರಿಗೆ 33.3 ಮೀಸಲಾತಿ ಇನ್ನೂ ಯಾವುದೇ ಸರ್ಕಾರ ಜಾರಿ ಮಾಡಿಲ್ಲ. ಈ ಸ್ಪಷ್ಟೀಕರಣ ನಾನು ಎದಕ್ಕೆ ಕೊಡಾಕತ್ತೀನಿ ಅಂತಂದ್ರೆ, ಶಿವಮೊಗ್ಗದಿಂದ ಕಾಂಗ್ರೆಸ್ ಅಭ್ಯರ್ಥಿ ಅದರಲ್ಲ ಗೀತಾ ಶಿವರಾಜ್ಕುಮಾರ್ ಅವರು ಅಕಸ್ಮಾತ್ ಇವ್ರು ಗೆದ್ರಂದ್ರೆ ಪಾರ್ಲಿಮೆಂಟಿಗೆ ಪ್ರವೇಶ ತಗೊಂತಾರ. ಇಲ್ಲಿ ಇತಿಹಾಸದ ಒಂದು ಎಳಿ ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಪಾರ್ಲಿಮೆಂಟ್ ಒಳಗೆ ಅವರು ಏನಂತ ಹೇಳಿ ಚರ್ಚೆ ಮಾಡ್ತಾರ, ಏನು ತಮ್ಮ ಕ್ಷೇತ್ರಕ್ಕೆ ಅನುದಾನ ತೊಗೊಂಡು ಬರ್ತಾರ, ಏನು ಅವ್ರ ಅಭಿವೃದ್ಧಿ ಮಾಡ್ತಾರ ಅನ್ನೋ ಪ್ರಶ್ನೆ ಬರ್ತೈತಿ ಇಲ್ಲಿ. ಯಾಕಂದ್ರೆ ಆಳವಾಗಿ ಇಳಿಬೇಕಾಗತ್ತೆ. ಅವರು ಒಬ್ಬ ಪಾರ್ಲಿಮೆಂಟಿಗೆ ಹೋಗ್ಬೇಕಂತ ಹೇಳಿ ತುದಿಗಾಲ ಮೇಲೆ ನಿಂತಿರೋ ಅಭ್ಯರ್ಥಿ ಅಂದ ಮೇಲೆ ಸ್ವಲ್ಪ ಇತಿಹಾಸನ ಇಲ್ಲಿ ಗಮನಿಸ್ಬೇಕಾಗತ್ತೆ. ಇಲ್ಲ, ಇನ್ನೊಂದು ವಿಚಾರ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಮಹಿಳಾ ಮೀಸಲಾತಿ ಅನ್ನೋದು ಏನಾದರೂ ಕಾನ್ಸೆಪ್ಟು ಯಾರ ಮೈಂಡ್ ಒಳಗಾರ ಬಂದಿತ್ತು ಅಂದರೆ, ಅದು ಯಾರಾದರೂ ಅನುಷ್ಠಾನಕ್ಕೆ ತರಬೇಕು ಅನ್ನೋ ವಿಚಾರ ಇತ್ತಪ್ಪ ಅಂತಂದ್ರೆ, ನಾವು ಇನ್ನೂ ಇತಿಹಾಸದ ಆಳವಾಗಿ ಹೋದಾಗ ನಮಗೆ ಸಿಗೋದೇನಪ್ಪ ಅಂತಂದ್ರೆ, 12ನೇ ಶತಮಾನದೊಳಗಿರೋ ಬಸವಣ್ಣನವರು ಮಹಿಳೆಯರಿಗೆ 33.3 ಮೀಸಲಾತಿ ಕೊಡಲೇಬೇಕು ಅನ್ನೋ ಅವರ ಇಚ್ಛೆ ಆಗಿತ್ತು. ಸೊ ಅಲ್ಲಿ ಬಿಟ್ಟರೆ ಇನ್ನೂವರೆಗೂ ಯಾರು 33.3 ಮೀಸಲಾತಿ ಮಹಿಳೆಯರಿಗೆ ಇನ್ನೂ ಯಾರೂ ಕೊಟ್ಟಿಲ್ಲ.
ಯಾವುದೇ ಸರ್ಕಾರ ಕೊಟ್ಟಿಲ್ಲ. ಯಾವುದೇ ರಾಜ್ಯ ಸರ್ಕಾರ ಆಗ್ಬೋದು ಅಥವಾ ಯಾವುದೇ ಕೇಂದ್ರ ಸರ್ಕಾರ ಆಗ್ಬೋದು, ಇನ್ನೂವರೆಗೂ ಕೊಟ್ಟಿಲ್ಲ. ಇನ್ನು 2029ಕ್ಕೆ ಅಪ್ಲಿಕೇಬಲ್ ಆಗೋ ಥರ ಏನು ಬಿಲ್ ತಂದಾರಲ್ಲ BJP ಅವರು, ಕೇಂದ್ರ ಸರ್ಕಾರ, ಅದು ಮುಂದಿನ ದಿನಮಾನದೊಳಗೆ ಏನಾಗುತ್ತೋ ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ತಾ ಈ ಒಂದು ಸುದ್ದಿ ಇಲ್ಲೇ ಮುಗಿಸ್ತೀನಿ. ಮತ್ತೆ ಬೇರೆ ಸುದ್ದಿ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ